ನೀವು ನೋಡ್ತಾ ಇದ್ದೀರಾ ಸಮತಾ ಪಬ್ಲಿಕ್ ನ್ಯೂಸ್. ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಹೌದು ವೀಕ್ಷಕರೇ, ಜಮಖಂಡಿ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿಯಲ್ಲಿ ಇಂದು ಒಂದು ವಿಶೇಷ ಹಾಗೂ ಭಾವನಾತ್ಮಕ ಕ್ಷಣಕ್ಕೆ ಸಾಕ್ಷಿಯಾಗಲಿರುವ ವಯೋನಿವೃತ್ತಿ ಬೀಳ್ಕೊಡುಗೆ ಸಮಾರಂಭ ನಡೆಯಲಿದ್ದು, ಹಲವು ವರ್ಷಗಳ ಕಾಲ ಪ್ರಾಮಾಣಿಕತೆ, ನಿಷ್ಠೆ ಮತ್ತು ಜನಪರ ಸೇವೆಯ ಮೂಲಕ ಜನಮನ ಗೆದ್ದಿರುವ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಾದ ಜಯರಾಮ ಎನ್ ನಾಯಕ್ ಅವರಿಗೆ ಆತ್ಮೀಯವಾಗಿ ಗೌರವ ಸಮರ್ಪಿಸಲಾಗುತ್ತಿದೆ. ಜಂಟಿ ಸಾರಿಗೆ ಆಯುಕ್ತರು, ಬೆಳಗಾವಿ ವಿಭಾಗ ಹಾಗೂ ಜಮಖಂಡಿ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿ ವತಿಯಿಂದ ಆಯೋಜಿಸಲಾದ ಈ ಸಮಾರಂಭದಲ್ಲಿ ಇಲಾಖೆಯ ಹಿರಿಯ ಅಧಿಕಾರಿಗಳು, ಸಿಬ್ಬಂದಿ ವರ್ಗ, ಗಣ್ಯರು, ಸ್ನೇಹಿತರು ಹಾಗೂ ಸಾರ್ವಜನಿಕರು ಭಾಗವಹಿಸಲಿದ್ದು, ಜಯರಾಮ ನಾಯಕ್ ಅವರ ಸೇವೆಯನ್ನು ಸ್ಮರಿಸಿ ಅಭಿನಂದಿಸಲಿದ್ದಾರೆ. ಸಾರಿಗೆ ಇಲಾಖೆಯಲ್ಲಿ ತಮ್ಮ ದೀರ್ಘ ಸೇವಾವಧಿಯ ಶ್ರೀ ಜಯರಾಮ ನಾಯಕ್ ಅವರು ಕರ್ತವ್ಯನಿಷ್ಠಿ, ಶಿಸ್ತು ಮತ್ತು ಪಾರದರ್ಶಕ ಆಡಳಿತದ ಮೂಲಕ ವಿಶಿಷ್ಟ ಗುರುತನ್ನು ಮೂಡಿಸಿದ್ದಾರೆ. ಸಾರ್ವಜನಿಕರ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸುವ ಗುಣ, ಕಚೇರಿಯ ಕಾರ್ಯವೈಖರಿಯಲ್ಲಿ ಸರಳತೆ ಮತ್ತು ಸೇವಾಭಾವ ಇವುಗಳಿಂದ ಅವರು ಜನಸಾಮಾನ್ಯರ ಮನಸ್ಸಿನಲ್ಲಿ ವಿಶೇಷ ಸ್ಥಾನ ಗಳಿಸಿದ್ದಾರೆ. ವಿಶೇಷವಾಗಿ ಗ್ರಾಮೀಣ ಭಾಗದ ಜನರಿಗೆ ವಾಹನ ಸಂಬಂಧಿತ ಸೇವೆಗಳು ಸುಲಭವಾಗಿ ದೊರೆಯುವಂತೆ ಶ್ರಮಿಸಿದ ಅವರು ಸಾರ್ವಜನಿಕರೊಂದಿಗೆ ಸದಾ ಸ್ನೇಹಪರವಾಗಿ ನಡೆದುಕೊಂಡು ಇಲಾಖೆಯ ಗೌರವ ಹೆಚ್ಚಿಸುವ ಕೆಲಸ ಮಾಡಿದ್ದಾರೆ ಎಂದು ಸಹೋದ್ಯೋಗಿಗಳು ಸ್ಮರಿಸುತ್ತಿದ್ದಾರೆ. ಕಚೇರಿಯಲ್ಲಿ ಸಿಬ್ಬಂದಿಯೊಂದಿಗೆ ಕುಟುಂಬ ಸದಸ್ಯರಂತೆ ಬೆರೆತು ಕಾರ್ಯನಿರ್ವಹಿಸಿದ ಅವರ ಸರಳ ವ್ಯಕ್ತಿತ್ವ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಇದೀಗ ಅವರ ವಯೋನಿವೃತ್ತಿಯ ಹಿನ್ನೆಲೆಯಲ್ಲಿ ಜಮಖಂಡಿ ಆರ್ಟಿಒ ಕಚೇರಿಯಲ್ಲಿ ಭಾವನಾತ್ಮಕ ವಾತಾವರಣ ನಿರ್ಮಾಣವಾಗಿದ್ದು, ಹಲವು ಸಿಬ್ಬಂದಿ ವರ್ಗದವರು ಮತ್ತು ಸಾರ್ವಜನಿಕರು ಅವರನ್ನು ಬೀಳ್ಕೊಡಲು ಸಿದ್ಧರಾಗಿದ್ದಾರೆ. ಜಯರಾಮ ನಾಯಕ್ ಅವರು ಕೇವಲ ಅಧಿಕಾರಿ ಮಾತ್ರವಲ್ಲ, ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಂಡ ಒಳ್ಳೆಯ ವ್ಯಕ್ತಿ ಎಂದು ಸಿಬ್ಬಂದಿ ವರ್ಗ ಭಾವುಕರಾಗಿ ತಿಳಿಸಿದ್ದಾರೆ. ಈ ವಯೋನಿವೃತ್ತಿ ಬೀಳ್ಕೊಡುಗೆ ಸಮಾರಂಭವು ಮೇ 27, 2026 ಬುಧವಾರ ಮಧ್ಯಾಹ್ನ 1 ಗಂಟೆಗೆ ಜಮಖಂಡಿಯ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿ ಆವರಣದಲ್ಲಿ ನಡೆಯಲಿದೆ. ಕಾರ್ಯಕ್ರಮದಲ್ಲಿ ಜಂಟಿ ಸಾರಿಗೆ ಆಯುಕ್ತರು, ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ಗಣ್ಯರು ಭಾಗವಹಿಸಿ ಜಯರಾಮ ನಾಯಕ್ ಅವರನ್ನು ಸನ್ಮಾನಿಸಿ ಶುಭ ಹಾರೈಸಿದ್ದಾರೆ. ಇವರ ಮುಂದಿನ ಜೀವನ ಆರೋಗ್ಯ, ಸುಖ, ಶಾಂತಿ ಮತ್ತು ನೆಮ್ಮದಿಯಿಂದ ಕೂಡಿರಲಿ ಎಂದು ಎಲ್ಲರೂ ಹಾರೈಸುತ್ತಿದ್ದು, ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಮುಂದಿನ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನೋಡ್ತಾ ಇರಿ, ಇದು ನಿಮ್ಮ ಸಮತಾ ಪಬ್ಲಿಕ್ ನ್ಯೂಸ್. ನಮಸ್ಕಾರ. ಈಗ ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾದ ಪರಮ ಪೂಜೆಗಳ ಪಾದಗಳಿಗೆ ನಮಸ್ಕರಿಸಿ, ನಮ್ಮ ಹಿರಿಯ ಅಧಿಕಾರಿಗಳು ವೇದಿಕೆ ಮೇಲೆ ಆಸೀನರಾದ ಹಿರಿಯ ಅಧಿಕಾರಿಗಳಿಗೂ ನಮಸ್ಕರಿಸಿ, ಹಾಗೂ ಇಲ್ಲಿ ನೆರೆದಿರುವಂಥ ನಮ್ಮ ಜಮಖಂಡಿ ನಗರದ ಹಿರಿಯರಿಗೂ ಹಾಗೂ ಪತ್ರಿಕೆ ಮಾಧ್ಯಮದವರಿಗೂ ಮತ್ತು ತಾಯಂದಿರಿಗೂ ಮತ್ತು ಅಣ್ಣ ತಮ್ಮದರಿಗೂ ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ಮೂಲ ಇದೊಂದು ಕಾರ್ಯಕ್ರಮ ಇದಂದರೆ ಅವರ ಜೀವನವನ್ನು ಸರ್ಕಾರ ಇಲಾಖೆಯಿಂದ ಮುಗಿಸುವಂಥ ಜನ ಇವತ್ತು ಇದು ಸಂಭ್ರಮದ ಹಬ್ಬವಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಜಯರಾಮ್ ನಾಯಕ್ ಸಾಹೇಬ್ರ ಹೆಂಗಂದರೆ ಅವರ ಮಾರ್ಗದರ್ಶನ ಹೆಂಗಂದರೆ, ಅವರು ಮುಂಚೆ ಕೆಲಸಕ್ಕೆ ಬಂದರೆ ಅವತ್ತು ಜಯರಾಮ್ ನಾಯಕ್ ಸರ್ ಬಂದರೆ ಇವತ್ತು ನಾವು DL ತೊಳೋದು ಕಷ್ಟ ಆಯ್ತನೋ ಅಂತ ಕಾಲ ಇತ್ತು. ಆ ಕಾಲದಿಂದ ಇವತ್ತು ಜನಸ್ನೇಹಿಯಾಗಿ ಎಲ್ಲರನ್ನು ಒಂದು ಈ ನಮ್ಮ ಕಾನೂನನ್ನು ದಾಟಿ ಏನೋ ಸಹಾಯ ಏನಾಗಬೇಕು, ಎಲ್ಲರಿಗೆ ಏನು ಒಂದು ಒಳ್ಳೆಯ ಇದರಿಂದ ಅವ್ರನ್ನ ಮುನ್ನಡೆಸುವಂಥ ಒಂದು ಕೆಲಸವನ್ನು ನಮ್ಮ ಕಚೇರಿಯಲ್ಲಿ ಮಾಡಿದ್ದಾರೆ. ಹಾಗೂ ಅವರು ಬಂದಂಥ ಯಾವುದೇ ಕಷ್ಟ ಅಂತ ಬಂದ ಜನರಿಗೆ ಅವರು ನಾಳೆ ಬಾ ನಾಡಿದ್ದು ಬಾ ಅಂತ ಹೇಳ್ತಿಲ್ಲ, ಅವ್ರಿಗೇನು ಒಳ್ಳೇದು ಆಗ್ತೈತೆ ಅವತ್ತು ಮಾಡಿ ಕಳಿಸೋರು. ಮತ್ತು ಅವರು ಇವತ್ತಿಂದ ನಾವು ಮೊದಲಲ್ಲೇ ನಾವು ಕಂಡುಕೊಂಡಿದ್ದೀವಿ. ಅವರೊಂಥರ ಒಂದು ಸಮಾಜ ಸೇವೆ ಮಾಡ್ಕೋತ ಬಂದವರು. ನಾವು ಅವ್ರ ತೋಟಕ್ಕೆ ಹೋಗಿದ್ವಿ. ಅವ್ರ ತೋಟದಲ್ಲಿ ಕನಿಷ್ಠ ಏನಿಲ್ಲ ಅಂದರೂ ದಿನ ಒಂದು 20-30 ಜನ ಜನರು ಬಂದಿರ್ತಾರೆ. ಅವ್ರ ತೋಟದಲ್ಲಿ ಹೆಂಗಂದರೆ ಅದೊಂದು ಏನೋ ನೊಂದ ಜನ ಹೆಂಗೆ ಬರ್ತಾರೆ ಅವ್ರಿಗೆಲ್ಲ ಅಲ್ಲಿ ಹೆಲ್ಪ್ ಮಾಡಿ ಕಳಿಸೋದು. 1000 ಹೋದಾರತ್ತಂದ್ರೆ ಶನಿವಾರ ಆಯ್ತಾರೆ ಅವ್ರ ತೋಟದಲ್ಲೇ ಜನ ಇರ್ತಾರೆ. ಅಂದರೆ ಆ ಜನರಿಗೆ ಒಂದು ದೃಢ ನಿರ್ಧಾರ 1000 ಅಲ್ಲಿ ಹೋದರೆ ಕೆಲಸಗಳು ಆಗ್ತಾವನೋ ಅಂತ ಜೀವನ ನಡೆಸಿದವರು. ಮತ್ತು ಅವರ ಜೀವನ ಒಂದು ಸರಳ ಜೀವ. ಯಾವತ್ತೂ ನಮ್ಮಲ್ಲಿ ಅಧಿಕಾರ ಇದೆ ಅಂತ ಯಾರ ಮೇಲೆ ಒಂದು ದುರಂಕಾರ ಆಯಿತು ಇದು ಆಯಿತು ಮಾಡಿದವರಲ್ಲ. ಯಾವತ್ತೂ ಅವರೊಂಥರ ರೈತ ಜೀವಿ.
ನಾವು ಹೇಳ್ಬೇಕಂದ್ರೆ ಅವ್ರ ತೋಟದ ಮೇಲೆ ಇರುವಂತ ಪ್ರೀತಿ ನೋಡಿದ್ರೆ ನಾವು ತೋಟಕ್ಕೆ ಹೋದ ಇದು ತೋಟನ ಇದೊಂಥರ ಅನಿಸುವಂತ ಜೀವನ ನಡೆಸಿದ್ದಾರೆ. ಅವ್ರಿಗೆ ಏನಾದ್ರು ನೆಮ್ಮದಿ ಕಾಣ್ಬೇಕಂದ್ರೆ ನಾವು ಅಲ್ಲೇ ಇರ್ತೀವಿ, ಅವ್ರ ತೋಟ ಕಡೆ ಹೋಗಿ ನಡ್ರಿ ಅಂತೀವಿ. ಅಂತ ಜೀವನ ಅವ್ರದ್ದು. ಅವರು ನಾವು ಒಂದೇ ತಾಲೂಕಿನವರು. ಸೊ ಅಲ್ಲಿ ಅವ್ರು ನಾವು ಕಣ್ಣಿಂದ ನಾವು ಹತ್ತಿರದಿಂದ ನೋಡಿದ್ದೀವಿ ಅವ್ರ ಜೀವನವನ್ನು. ಸೊ ಅದೇ ಥರ ಅವರ ಜೀವನವು ಒಂದು ನಮಗೆ ಮಾರ್ಗದರ್ಶನವಾಗಿ ಮತ್ತೆ ಮುಂಬರುವ ಅದು ಒಂದು ಇದಕ್ಕೆ ಅವರ ಸೇವೆ ನಮಗೆ ದೊರಕಿದೆ. ಅವರ ಅವರ ಜೀವನವನ್ನು ನಾವು ಹೊಂದಾಣಿಕೆ ಮಾಡಿಕೊಂಡು ನಾವು ಜೀವನವನ್ನು ನಡೆಸುತ್ತೇವೆ. ಹೀಗಾಗಿ ಅವರ ನಿವೃತ್ತಿ ಜೀವನ ಸುಖಕರವಾಗಿರಲಿ ಎಂದು ನಾವು ಹಾರೈಸುತ್ತೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮ ಜಯರಾಮ್ ನಾಯ್ಕ್ ಸಾಹೇಬ್ರ ಬಗ್ಗೆ ನಾವು ಒಂದೆರಡು ಮಾತಾಡಬೇಕು ಅಂತಲೇ ಬಿಜಾಪುರದಿಂದ ಬಂದಿದ್ದೀವಿ. ಜಯರಾಮ್ ನಾಯ್ಕ್ ಸಾಹೇಬರು ಹೆಂಗಂದರೆ ಅವರು ನಮ್ಮ ಬಿಜಾಪುರದ ಹುಲಿ. ಬಿಜಾಪುರದ ಯಾರೇ ಬಾಯಲ್ಲಿ ನಮ್ಮ ಕಚೇರಿ ಯಾರೇ ಬಾಯಲ್ಲಿ ಕೇಳಿದ್ರು ಜಯರಾಮ್ ನಾಯ್ಕ್ ಸಾಹೇಬ್ರು ಬಂದಾರಪ್ಪ ಅಂದರೆ ಸರ್ ಹುಲಿ ಬಂದಂಗೆ ಸರ್ ಅವರು. ಕೆಲಸನೂ ಹಂಗೆ, ಅವ್ರು ಇರೋದು ಹಂಗೆ. ಆ ಥರ ಒಂದು ಪ್ರಭಾವಿ ಸಾಹೇಬರು ಇವತ್ತು ನಿವೃತ್ತಿ ಅಂದರೆ ನಮ್ಮ ಇಲಾಖೆಯಿಂದ ನಿವೃತ್ತಿ ಹೊಂದ್ತಾ ಇದ್ದಾರೆ ವಿನಃ ನಮ್ಮ ಯಾರು ಸಕ್ರಿಯವಾಗಿರಲಿ ಮತ್ತು ನಮ್ಮೆಲ್ಲರ ಸರ್ಕಾರಿ ಸೇವೆ ನಂತರ ನಮ್ಮ ಸಾರ್ವಜನಿಕ ಸೇವೆ ಕೂಡ ಅವರು ಮಾಡಲಿ ಅಂತ ತಮ್ಮೆಲ್ಲರ ಪರವಾಗಿ ಆಶಿಸ್ತೇನೆ. ಅವರ ಕುಟುಂಬ ಇದೇ ರೀತಿ ಎಲ್ಲರ ಆಶಯದಿಂದ ಒಳ್ಳೆ ರೀತಿಯಾಗಿ ಬೆಳೀಲಿ ಮತ್ತು ಅವ್ರ ನಿವೃತ್ತಿ ನಂತರದ ಜೀವನ ಒಳ್ಳೆಯದಾಗಲಿ ಅಂತ ತಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ಬಿಜಾಪುರದ ಕಚೇರಿ ಪರವಾಗಿ ತುಂಬು ಹೃದಯದಿಂದ ಆಶಿಸ್ತಾ ಇದ್ದೀನಿ. ಧನ್ಯವಾದಗಳು. ಇವತ್ತಿನ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತಿರುವ ಪೂಜ್ಯ ಅವರಿಗೆ ನಾನು ನಮಸ್ಕರಿಸಿ, ವೇದಿಕೆ ಮೇಲೆ ಇರುವಂಥ ನಮ್ಮ ಜಂಟಿ ಸಾರಿಗೆ ಆಯುಕ್ತರು ಸಿದ್ದಪ್ಪ ಕಲ್ಲೇರ್ ಸರ್ ಅವರೇ, ಇವತ್ತಿನ ಕೇಂದ್ರ ಬಿಂದು ಜಯರಾಮ್ ನಾಯಕ್ ಅವರೇ, ತೀರ್ಥ ಅವರೇ, ಇನ್ನೊಬ್ಬ ಸುರೇಶ್ ಅವರೇ, ನಮ್ಮ ಕಚೇರಿಯ ಹಿರಿಯ ಮೋಟಾರ್ ವಾಹನ ನಿರೀಕ್ಷಕರೇ, ಇಲ್ಲಿ ನೆರೆದಿರುವಂಥ ಎಲ್ಲ ಸಾರ್ವಜನಿಕರು, ವಿವಿಧ ಸಂಘದ ಪದಾಧಿಕಾರಿಗಳು, ಮಾಧ್ಯಮ ಮಿತ್ರರು, ಕಚೇರಿಯ ಸಿಬ್ಬಂದಿ ವರ್ಗದವರು, ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮ ನಿವೃತ್ತಿ ಕಾರ್ಯಕ್ರಮ. ವೃತ್ತಿ ನಿವೃತ್ತಿ ಎರಡರ ಮಧ್ಯೆ ಬರುವುದು ನೀ ಏನು ಮಾಡಿದೀಯಾ ಅನ್ನೋದನ್ನು ಬರುತ್ತೆ. ಯಾವುದೇ ಒಂದು ಸರ್ಕಾರಿ ಸೇವೆಗೆ ಸೇರೋದು ಅನಿಶ್ಚಿತ. ಸಡನ್ ಆಗಿ ಸೇರಿಬಿಡ್ತೀವಿ. ನಾವೇನು ಯೋಚನೆ ಮಾಡಿರಲ್ಲ, ಯಾವುದೇ ಒಂದು ಇದಕ್ಕೆ ಹೋಗ್ಬೇಕಂತ ನಮ್ಮ ತಲೆಯಲ್ಲಿ ಇರಲ್ಲ. ನಮ್ಮ ಅದೃಷ್ಟಲ್ಲಿ ಬರುತ್ತೆ, ಅಲ್ಲಿ ಹೋಗ್ಬಿಡ್ತೀವಿ. ನಾವೇನೋ ಪ್ರಯತ್ನ ಮಾಡಿರ್ತೀವಿ, ಸರ್ಕಾರಿ ಸೇವೆಗೆ ಬರ್ತೀವಿ. ಅದಾದ ಮೇಲೆ ನಿವೃತ್ತಿ ಖಚಿತ. ಒಂದು ಡೇಟ್ ಫಿಕ್ಸ್ ಇರುತ್ತೆ. ನಾವು ಯಾವಾಗ ಡಿಪಾರ್ಟ್ಮೆಂಟ್ಗೆ ಜಾಯಿನ್ ಆಗ್ತಾ ಇರ್ತೀವಿ ಅವತ್ತೇ ನಮ್ಮದು ರಿಟೈರ್ಮೆಂಟ್ ಡೇಟ್ ಫಿಕ್ಸ್ ಆಗಿಬಿಡುತ್ತೆ. ಇವತ್ತೇ ನೀವು ರಿಟೈರ್ಮೆಂಟ್ ಅಂತ ಹೇಳಿ, ಯಾಕಂದರೆ ಡೇಟ್ ಫಿಕ್ಸ್ ಆಗುತ್ತೆ. ಫಿಕ್ಸ್ ಮಾಡಿ ಸರ್ಕಾರ ಮಾಡಿರುತ್ತೆ ಎಷ್ಟು ವರ್ಷಕ್ಕೆ ಹೋಗ್ಬೇಕಂತ. ಸೊ ಸರ್ಕಾರಿ ಸೇವೆಗೆ ಸೇರಿದ ಮೇಲೆ ನಮ್ಮ ಕರ್ತವ್ಯಗಳನ್ನು ನಾವು ನಿರ್ವಹಿಸ್ತಾ ಇರ್ತೀವಿ. ನಮ್ಮ ಒಡನಾಟ ಹೇಗಿತ್ತು, ವಿವಿಧ ಸಾರ್ವಜನಿಕರ ಜೊತೆಗೆ ಯಾವ ಥರ ನಮ್ಮ ಬಾಂಧವ್ಯ ಇತ್ತು, ಸೇವೆಗಳನ್ನು ನಾವು ಹೇಗೆ ಮಾಡ್ತಾ ಇದ್ವಿ, ಬೇರೆ ಬೇರೆ ಸಂಘದ ಕಡೆಯಿಂದ ಯಾವ ಥರ ನಮ್ಮದು ಕೆಲಸ ಆಗ್ತಾ ಇರುತ್ತೆ, ಸೊಸೈಟಿಯಲ್ಲಿ ಹೇಗೆ ನಮ್ಮದು ಇಮೇಜ್ ಇದೆ, ಇದೆಲ್ಲನೂ ಪರಿಗಣನೆ ಬರುತ್ತೆ. ಕೆಲವೊಮ್ಮೆ ಏನಾಗುತ್ತೆ, ಸೇವೆಯಲ್ಲಿ ನಾವೊಂದು ಪವರಲ್ಲಿ ಇದ್ದಾಗ, ನಾವು ಸೇವೆ ಮಾಡುವಾಗ ಯಾವುದೇ ಒಂದು ನಮ್ಮ ಆರ್ ಟಿ ಒಗೆ ಸಂಬಂಧಪಟ್ಟ ಕೆಲಸಕ್ಕೆ ಅವರು ಯಾವುದೇ ಬೇರೆ ಕಚೇರಿಗೆ ಹೋಗೋಕ್ಕಾಗಲ್ಲ. ಆರ್ ಟಿ ಆಫೀಸ್ಗೆ ಬರಬೇಕು. ಲೈಸೆನ್ಸ್ ಬೇಕಂದರೆ ಪೋಸ್ಟ್ ಆಫೀಸ್ಗೆ ಹೋಗೋಕ್ಕಾಗಲ್ಲ. ಹಾಗೆ ಸಾರ್ವಜನಿಕರು ಬರ್ತಾರೆ, ನಾವು ಕೆಲಸ ಮಾಡಿಕೊಡ್ತೀವಿ. ಆದರೆ ಸೇವೆಯಲ್ಲಿದ್ದಾಗ ಗೌರವಿಸುವುದು ಬೇರೆ, ನಿವೃತ್ತಿ ಆದ ನಂತರ ಯಾರೇ ಒಬ್ಬ ಸಾರ್ವಜನಿಕ ನಮಸ್ಕಾರ ಸರ್, ಹೇಗಿದ್ದೀರಿ, ಆರಾಮಿದ್ದೀರಾ ಅಂತ ಕೇಳಿದ್ರೇ ಅದೇ ನಾವು ಗಳಿಸಿದ್ದು, ನಮ್ಮ ಸೇವೆ ಅಲ್ಲೇ ಇದೆ ಅಂತ ಗೊತ್ತಾಗತ್ತೆ. ಸೊ ಇಲ್ಲಿ ನೆರೆದಿರುವ ಜನರು, ವಿವಿಧ ಸಂಘದ ಪದಾಧಿಕಾರಿಗಳು, ಸಾರ್ವಜನಿಕರು ನೋಡಿದರೆ ಆ ಟೈಪ್ ಕೆಲಸ ಮಾಡಿದ್ದಾರೆ ಅಂತ ಅವರನ್ನು ಭಾವಿಸಿ ಮುಂದೆ ಅವ್ರದ್ದು ಜೀವನ ಸುಖ ಶಾಂತಿ ನೆಮ್ಮದಿಯಿಂದ ಕೂಡಿರಲಿ ಅಂತ ಹೇಳಿ ನನಗೆ ಇಲ್ಲಿ ಮಾತನಾಡಲು ಅವಕಾಶ ಕೊಟ್ಟಿರುವ ಎಲ್ಲರಿಗೂ ನಮಸ್ಕರಿಸಿ ವಂದಿಸಿ ನನ್ನ ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್. ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮೀಜಿಯವರಲ್ಲಿ ಕೊಡಮಟ್ಟು ಕಾರ್ಯಕ್ರಮದಲ್ಲಿ ಉಪಸ್ಥಿತಿರ್ತಕ್ಕಂಥ ಈ ಒಂದು ಮುಖ್ಯ ರೂವಾರಿ ಜಯರಾಮ್ ನಾಯಕ್ ದಂಪತಿಗಳವರೇ, ಹಾಗೆ ಸಹೋದ್ಯೋಗಿ ವಸೀಂ ಬಾಬಾ ಆರ್ ಟಿ ಒ ಬಿಜಾಪುರ ಅವರೇ, ಹಾಗೆ ನಮ್ಮ ಅಧಿವೇಶನದ ಪ್ರೊಟೆಸ್ಟ್ ಕಮಿಟಿ ಇದರಲ್ಲಿದ್ದರು ಅವರು ಬಲರಾಮ್ ನಾಯಕ್ ಅವರೇ,
ಅವರು ಸೀನಿಯರ್ KS ಆಫೀಸರ್ ಅಂತ ಕಾಣಿಸ್ತದೆ. ಹಾಗೆ ನಮ್ಮ ಸಹಾಯಕ ಪ್ರದೇಶ ಸಾರಿಗೆ ಅಧಿಕಾರಿ ಗೋಕಾಕ್ ಶಂಕರ್ ಕುಲಕರ್ಣಿ ಅವರೇ, ನಮ್ಮ ನಿವೃತ್ತ RTO ಅಪ್ಪಯ್ಯ 40 ವಾಡ್ಮಠ ಅವರೇ, ನಮ್ಮ ನಿವೃತ್ತ ಇನ್ನೊಬ್ಬ ARTO ಸಣ್ಮುಖ ತೀರ್ಥ ಅವರೇ, ಇಲ್ಲಿ ನೆರವೇರ್ತಕ್ಕಂಥ ಎಲ್ಲ ಸಾರ್ವಜನಿಕ ಬಂಧುಗಳೇ, ರೈತ ಸಂಘಟನೆಯವರೇ, ತಾಯಂದಿರೇ, ಮಾಧ್ಯಮದ ಮಿತ್ರರೇ ಮತ್ತು ಅವರಿವರೆನ್ನದೇ ಎಲ್ಲರೂ ನನ್ನವರೇ ಎಂದು ನಾನು ಭಾವಿಸಿ ನಾನು ಒಂದೆರಡು ಮಾತುಗಳನ್ನ ಆಡಲಿಕ್ಕೆ. ಜಯರಾಮ್ ನಾಯಕ್ ಅವರು ಬಹುಶಃ ಈ ಜಿಲ್ಲೆಯಲ್ಲಿ ಸೇವೆ ಮಾಡಿರಲಿಲ್ಲ, ಅದರಿಗಿಂತ ಮೊದಲೇ ನಾನು ಈ ಜಿಲ್ಲೆಯಲ್ಲಿ ಸೇವೆ ಮಾಡಿ ಹೋಗಿದ್ದೀನಿ. 25 ವರ್ಷದ ಹಿಂದೆ ನಾನು ಇಲ್ಲಿ RTO ಆಗಿದ್ದೆ. ಈ ಜಮಖಂಡಿ, ಮುಧೋಳ, ಬಿಳಿಗಿ ಭಾಗದಲ್ಲಿ ಬಂದರೆ ಮಹಾಲಿಂಗಪುರ ಮತ್ತು ಸಮೀರ್ವಾಡಿ, ಇಲ್ಲಿ ಇನ್ನೊಂದು ಬರ್ತದೆ, ಇನ್ನೊಂದು ಪೊಲೀಸ್ ಸ್ಟೇಷನ್ ಲಿಮಿಟ್ ಇದೆ, ಸಾವಳಗಿ, ಅಲ್ಲಿ ನಂದು ರೆಕಾರ್ಡ್ ಇದೆ. ಮಾಲಿಂಗ್ಪುರ್ ಸ್ಟೇಷನ್ದಲ್ಲಿ 145 ಗಾಡಿ ಒಂದೇ ದಿವಸದಲ್ಲೇ ಸೀಸ್ ಮಾಡಿ ಹೋಗಿದ್ದೆ. ಆ ಥರ ಬಂದು ಟಾರ್ಗೆಟ್ ಇಟ್ಕೊಂಡು ಏನು ಸಮಸ್ಯೆ ಅಂದರೆ, ಎಲ್ಲ ಗಾಡಿ ನಮ್ಮದು ಸರ್, ಡೀಸೆಲ್ ಪೆಟ್ರೋಲ್ ನಮ್ಮದು, ನೀವ್ಯಾಕೆ ಹಿಡ್ಕೊಳ್ತೀರಿ ಅಂತ. ಯಾರಿಗೆ ಲೈಸೆನ್ಸ್ ತೊಗೊಳ್ಬೇಕು ಅಂತ ಗೊತ್ತಿಲ್ಲ, ರಿಜಿಸ್ಟ್ರೇಷನ್ ಮಾಡಬೇಕು ಅಂತ ಗೊತ್ತಿಲ್ಲ, ಅಂತಹ ಸ್ಥಿತಿ ಇತ್ತು. ಅದಾದಮೇಲೆ ಪ್ರಾರಂಭ ಮಾಡಿದರು. ನಾನು 40,000 ಲೈಸೆನ್ಸ್ಗಳನ್ನ ಕೊಟ್ಟೆ. ಇಲ್ಲಿ ಬಹಳ ಲೈಸೆನ್ಸ್ ಕ್ಯಾಂಪ್ಗಳು ಮಾಡಿ ಅವಾಗ ಈ ಜಿಲ್ಲೆಯಲ್ಲಿ. ನನ್ನ ಅಧಿವೇಶನದಲ್ಲಿ ಈ ಜಿಲ್ಲೆಯ ಶಾಸಕರ ಈಗ ಪ್ರೆಸೆಂಟ್ ಇದ್ದಾರೆ, ಅವ್ರು ಹೇಳ್ತಾ ಇದ್ದರು, ಶಾಸಕ ಮಿತ್ರರು, ನಮ್ಮ ಜಿಲ್ಲೆಯಲ್ಲಿ ನೆನಪಿರ್ತಕ್ಕಂಥ ಕೆಲಸ ಮಾಡೋದ್ರು, ಯಾರಿಗೂ ಲೈಸೆನ್ಸೇ ಇರಲಿಲ್ಲ ಅಂತ. ನಾನು ತಿಗಡಿ ಅಂತ ಒಬ್ಬರು ಡಿಸ್ಟಿಕ್ PDJ ಇದ್ದರು, ಅವರು ನಾವು ಸೇರಿ ಅನೇಕ ಗ್ರಾಮಗಳನ್ನ ಎಲ್ಲಿ ಜಾಸ್ತಿ ವೆಹಿಕಲ್ ಇದಾವೆ ಅಡಾಪ್ಟ್ ಮಾಡ್ಕೊಂಡು ಆ ಊರಲ್ಲಿ ಎಲ್ಲರಿಗೂ ಲೈಸೆನ್ಸ್ ಕೊಟ್ಟೆ. ಮೋಸ್ಟ್ ಆಫ್ ದಿ ವಿಲೇಜಸ್ ಎಕ್ಸ್ಪೆಷಲಿ ಇನ್ ಜಮಖಂಡಿ ಮತ್ತು ಮುಧೋಳ. ಬಿಳಿಗಿನಲ್ಲಿ ಸ್ವಲ್ಪ ಬಾಗಲಕೋಟೆಗೆ ಹತ್ತಿರ ಇತ್ತು, ಅದು ಅಲ್ಲಿ ನಡೀತಾ ಇತ್ತು, ಲೈಸೆನ್ಸ್ ಸಮಸ್ಯೆ ಇರಲಿಲ್ಲ, ಬಾದಾಮಿ ಸಮಸ್ಯೆ ಇರಲಿಲ್ಲ, ಗುಳೇದಗುಡ್ಡ ಸಮಸ್ಯೆ ಇರಲಿಲ್ಲ, ಹುನಗುಂದ ಇಳಕಲ್ ಸಮಸ್ಯೆ. ಬಟ್ ಜಮಖಂಡಿ ಮುಧೋಳದಲ್ಲಿ ಈ ಸಮಸ್ಯೆ ಜಾಸ್ತಿ ಇತ್ತು. ಮೊದಲೇ ಇದು ಬಿಜಾಪುರದಲ್ಲಿತ್ತು, ಅದಾದಮೇಲೆ ಇದು ಬಾಗಲಕೋಟೆಗೆ ಸೇರಿತು ಜಿಲ್ಲೆ ಆದಮೇಲೆ. ನಂತರದ ದಿನಗಳಲ್ಲಿ ಇಲ್ಲಿ ಮುಳುಗಡೆ ಆಯಿತು. ಮುಳುಗಡೆ ಆಗಿ ಫಸ್ಟ್ ಡ್ಯಾಮ್ ನೀರು ಕಟ್ಟಿದೆ. ನಾನು ಇಲ್ಲಿ RTO ಆಗಿದ್ದೆ ಅವಾಗ. ನನಗೆ ಈಗಲೂ ನೆನಪಿದೆ, ಇಲ್ಲಿ ಬಹಳ ಸುಸಂಸ್ಕೃತ ಜನರು, ಅನೇಕ ಗೋಷ್ಠಿಗಳಿಲ್ಲೆಲ್ಲ ನಡೀತಾ ಇರ್ತವೆ. ಮತ್ತು ನಾನು ರಾಜ್ಯದ ನೋಡಿದ್ದು ಚಿಂತಾಮಣಿ ಮತ್ತು ಜಮಖಂಡಿನಲ್ಲಿ ಅಷ್ಟೇ, ಲಿಟಿಗೇಷನ್ನು ಕೂಡ ಸ್ವಲ್ಪ ಜಾಸ್ತಿನೇ ಇದೆ. ಎಷ್ಟು ಸುಸಂಸ್ಕೃತರಿದ್ದಾರೆ ಮತ್ತು ಲಿಟಿಗೇಷನ್ನು ಜಾಸ್ತಿ. ನ್ಯಾಯಕ್ಕೋಸ್ಕರ ಹೋರಾಟ ಮಾಡೋದು ತಪ್ಪು ಅಂತಲ್ಲ, ಮಾಡಬೇಕು. ಅದು ಕೂಡ ಒಂದು ಉತ್ತಮವಾದ ಬೆಳವಣಿಗೆ ಇರಲಿ. ಹಾಗೆಯೇ ಇಂತಹ ಒಂದು ಸ್ಥಳದಲ್ಲಿ ನಮ್ಮ ಜಯರಾಮ್ ನಾಯಕರು ಹುಮ್ನಾಬಾದಲ್ಲಿ ನನ್ನೊಟ್ಟಿಗೆ ಕೆಲಸ ಮಾಡ್ತಾಯಿದ್ರು. ಸರ್ ಏನು ಮಾಡಲಿ, ಪ್ರಮೋಷನ್ ತೊಗೊಂಡ್ಬಿಡ್ಲ ಅಂದರೆ, ಇನ್ನೆಷ್ಟು ದಿವಸ ಇದೇ ಮಾಡ್ತೀರಿ, ತೊಗೊಂಬಿಡ್ರಿ ಪ್ರಮೋಷನ್ ಅಂದೆ. ಅವ್ರದ್ದು 5 ವರ್ಷದ್ದು CRs ನಾನೇ ಬರೆದು ಕೊಟ್ಟೆ ಅವರಿಗೆ, ತೊಗೊಂಡ್ಬಿಡ್ರಿ ಪ್ರಮೋಷನ್, ಇನ್ನೇನಾಗಲ್ಲ, ಇನ್ನು ಸಾಕು, ಜಾಸ್ತಿ ಇನ್ಸ್ಪೆಕ್ಟರ್ ಇರೋದು ಅಂತ. ಆಮೇಲೆ ಅವರು ಪ್ರಮೋಟ್ ಆಗಿ ನಮ್ಮ ಹುಮ್ನಾಬಾದಿಂದ ಬಹುಶಃ ಜಮಖಂಡಿಗೆ ಬಂದರು ಅಂತ ಕಾಣಿಸ್ತದೆ. ಸಹಾಯಕ ಪ್ರದೇಶ ಸಾರಿಗೆ ಅಧಿಕಾರಿಗಳಾಗಿ ಅವರು 2 ವರ್ಷ ಹೆಚ್ಚು ಕಮ್ಮಿ ಅವಧಿ ಸಿಕ್ತು. ಆ 2 ವರ್ಷದ ಅವಧಿಯಲ್ಲಿ ಬಹಳ ಚೆನ್ನಾಗಿ ಅನೇಕ ಸವಾಲುಗಳನ್ನು, ಎಕ್ಸ್ಪೆಷಲಿ PY ರಿಜಿಸ್ಟ್ರೇಷನ್ ಗಾಡಿದವರು ಒಂದು ದೊಡ್ಡ ಸವಾಲಾಗಿತ್ತು ಇಲ್ಲಿ, ಅದನ್ನು ಎದುರಿಸಿದ್ರು. ಮೋಸ್ಟ್ ಆಫ್ ದಿ ಟೈಮ್ ಅವರು ಉಚ್ಚ ನ್ಯಾಯಾಲಯದಲ್ಲೂ ಕೂಡ ಇರಬೇಕಾಯಿತು. ಈಗೂ ಕೂಡ ಅವ್ರಿಗೆ ಹೇಳ್ತಾ ಇದ್ದೆ, ಇನ್ನೊಂದು ಕೇಸ್ ಇತ್ತು, ಅದು ಕೋರ್ಟ್ ಪ್ರಾರಂಭ ಆಗೋದ್ರೊಳಗೆ ಅವ್ರು ರಿಟೈರ್ಡ್ ಆಗ್ತಾ ಇದ್ದಾರೆ. ಅವ್ರಿಗೆ ಲಿಟಿಗೇಷನ್ ಕಂಡಕ್ಟಿಂಗ್ ಆಫೀಸರ್ ಮಾಡಿದ್ದೆ. ಇದು ಇಲ್ಲಿ ವಾಸ್ತವ. ಅವರು ವ್ಯಕ್ತಿಗತವಾಗಿ ಹೇಳಬೇಕು ಅಂದರೆ ಭಾಳ ಮೃದು ಸ್ವಭಾವ, ಭಾಳ ಒಳ್ಳೆಯ ಹೃದಯವಂತರು, ಮತ್ತು ಜನರ ಬಗ್ಗೆ ಬಹಳಷ್ಟು ಎಂಥದ್ದು ಕಾಳಜಿಯನ್ನು ಹೊಂದಿದಂಥವರು ಸಾಮಾನ್ಯ ಜನರ ಬಗ್ಗೆ. ಮತ್ತು ಕಾನೂನುಗಳನ್ನು ಆದಷ್ಟು ನಾನು ಪರಿಪಾಲನೆ ಮಾಡಬೇಕು ಅಂತಕ್ಕಂಥ ಒಂದು ಮನೋಭಾವನೆ ಅವರ ಹತ್ರ ಇತ್ತು. ಬಹುಶಃ ಅವರು ಶಾಲಾ ದಿನದಿಂದ ಇರ್ಬೋದು, ಕಾಲೇಜ್ ದಿನದಿಂದನೇ ಇರ್ಬೋದು, ಆ ಒಂದು ಶಿಸ್ತನ್ನು ಅಳವಡಿಸ್ಕೊಂಡಿದ್ದಾರೆ. ಅವ್ರು ಹೇಳ್ತಾ ಇದ್ರು 38 ಅಥವಾ 39 ವರ್ಷ ಸುದೀರ್ಘವಾದ ಸೇವೆ ಅವ್ರದ್ದು. ಇದು ಬಹಳ ರೇಯರು. 37-38 ವರ್ಷ, 35 ವರ್ಷ ನಮ್ಮ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದ್ದಾರೆ, 3 ವರ್ಷ ಆರೋಗ್ಯ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಕಳಂಕರಹಿತವಾದ ಸೇವೆ. ಇವತ್ತು ಸರ್ಕಾರಿ ಕೆಲಸ ಸಿಗೋದು ಕಷ್ಟ, ಸಿಕ್ಕ ಮೇಲೆ ಅದು ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿ ಸೂಪರ್ ಆ್ಯನಿಮೇಷನ್ ಆಗೋದು ಇನ್ನೊಂದು ಅಚೀವ್ಮೆಂಟು. ಆ 2 ಸ್ಟೆಪ್ಪನ್ನು ಅವರು ದಾಟಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಅವರು ಇನ್ನೂ ನಿವೃತ್ತಿ ಆಗೋಕ್ಕೆ
4 ದಿವಸ ಬಾಕಿ ಇದೆ. ಇವತ್ತು 27, 31ಕ್ಕೆ ನಿವೃತ್ತಿ ಆಗ್ತಾರೆ. ಆದರೆ ಕಚೇರಿಯಿಂದ ನನಗೆ ನಿನ್ನೆ ಒಂದು ಯಾದಗಿರಿನಲ್ಲಿ ನಮ್ಮ ಇನ್ಸ್ಪೆಕ್ಟರ್ ಹಯಾಳಪ್ಪ ಅಂತ ರಿಟೈರ್ಡ್ ಆದರು, ಅಲ್ಲಿ ಹೋಗ್ಬೇಕಾಯ್ತು. ಬೀದರಲ್ಲಿ ಒಬ್ಬರು RTO ರಿಟೈರ್ಡ್ ಆಗ್ತಾರೆ, ಅಲ್ಲಿಗೆ ಹೋಗಬೇಕು. ಹೀಗಾಗಿ ನಾವು ಇವತ್ತು ಜಯರಾಮ್ ನಾಯಕ್ ಅವರಿಗೆ ಮನವಿ ಮಾಡಿದ್ವಿ, ಇವತ್ತು ಇಟ್ಕೊಂಬಿಡೋಣ 27 ಗಣೇಶ ಒಂದು ಪ್ರತಿಷ್ಠಾಪನೆ. ಮತ್ತು ಒಂದು ಇತ್ತೀಚೆಗೆ ಒಂದು ಆರ್ಟಿಕಲ್ ನೋಡಿದೆ ವಿಜಯ ಕರ್ನಾಟಕದಲ್ಲಿ, ಅದು ನಮ್ಮ ಜಮಖಂಡಿ ಪ್ರಾದೇಶಿಕ ಸಾರಿಗೆ ಕಚೇರಿ ಲೋಕಾರ್ಪಣೆಗೊಂಡು ಈಗಾಗಲೇ ಕರ್ತವ್ಯ ಮಾಡ್ತಾ ಇದೆ. ಅದು ಪ್ರಾದೇಶಿಕ ಸಾರಿಗೆ ಕಚೇರಿ. ಇದು ಏನು ಕಟ್ಟಡ ಇದೆ, ಇದು ಡ್ರೈವಿಂಗ್ ಟ್ರ್ಯಾಕ್ಗೆ ಸಂಬಂಧಪಟ್ಟಿದ್ದು. ಇನ್ನು ಡ್ರೈವಿಂಗ್ ಟ್ರ್ಯಾಕು ನಮಗೆ ಲೋಕಾರ್ಪಣೆಗೊಳ್ಳೋದಕ್ಕೆ ಇನ್ನೂ ಅದರದ್ದು ಕೆಲಸ ಬಾಕಿ ಇದೆ. ಅದು ನಮ್ಮದು ಸೆನ್ಸಾರ್ ಸಿಸ್ಟಮ್ ಅಂತ, ಅದು ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಇರೋದ್ರಿಂದ ಅದು ಇನ್ನೂ ಸ್ವಲ್ಪ ತಡೆಯಾಜ್ಞೆ ತೆರವಾಗಿ ಸೆನ್ಸಾರ್ ಸಿಸ್ಟಮ್ ಅಳವಡಿಸಿದ ಮೇಲೆ ಇದು ಫಂಕ್ಷನ್ ಮಾಡ್ತದೆ. ಸೊ ನಾವು ಹೀಗಾಗಿ ಪ್ರಯಾರಿಟಿ ವೈಸ್ ಅದು ಮಾಡ್ತಾ ಬರ್ತಾ ಇದ್ದೇವೆ ಅಷ್ಟೇ. ಆದರೆ ನಿಮಗೆ ಸಾರ್ವಜನಿಕರಿಗೆ ನಾವು ಲೋಕಾರ್ಪಣೆಗೊಳಿಸಿದ್ದೇವೆ, ಕಚೇರಿ ಸದುಪಯೋಗ ತಗೊಳ್ಳಿ, ದಯವಿಟ್ಟು ಅದಕ್ಕೆ ಯಾರಿಗೂ ತಪ್ಪು ಕಲ್ಪನೆ ಬೇಡ. ಹಾಗೆಯೇ ಇದು ಕಟ್ಟಡ ಮತ್ತು ಈ ಟ್ರ್ಯಾಕ್ ಉದ್ಘಾಟನೆ ಮಾಡೋದಕ್ಕೆ ಇನ್ನೂ ನಾವು ಸುಸಜ್ಜಿತವಾಗಿ ಆ ಮಟ್ಟಕ್ಕೆ ತಲುಪಿಲ್ಲ ಅಂತ ಅದನ್ನು ನಾನು ಹೇಳ್ತಾ, ಈ ಸಂದರ್ಭದಲ್ಲಿ ನಮ್ಮ ಜಯರಾಮ್ ನಾಯಕ್ ಅವರು ಬಹಳ ಈ ವರ್ಷ ನಮಗೆ ಉತ್ತಮ ಅವಕಾಶನೂ ಸಿಕ್ತು. ಇದು ಯಾವುದು ರೋಡ್ ಸೇಫ್ಟಿ ಪ್ರೋಗ್ರಾಮ್ಗಳನ್ನ ಭಾಳ ಉತ್ತಮವಾಗಿ ಜಡ್ಜ್ಗಳ ನನಗೆ ಫೋನ್ ಮಾಡಿ ಹೇಳಿದರು, ಭಾಳ ಚೆನ್ನಾಗಿ ಪ್ರೋಗ್ರಾಮ್ ಮಾಡಿದರು ಅಂತ ಜಮಖಂಡಿನಲ್ಲಿ. ಅದೇ ರೀತಿ ನ್ಯಾಯಾಲಯದಲ್ಲಿ ಮಾತ್ರ ಭಾಳ ಉತ್ತಮವಾಗಿ ಅವರು ಕರ್ತವ್ಯ ನಿರ್ವಹಿಸಿದ್ದಾರೆ, ಅದನ್ನು ಕೂಡ ಪ್ರಶಂಸಿಸ್ತೇವೆ. ಅದು ಎಲ್ಲ ಸರ್ಕಾರದ ಪರವಾಗಿಯೇ ಅವರು ಅಟೆಂಡ್ ಮಾಡಿದರು, ಅದು ಒಂದು ಅಭೂತಪೂರ್ವ ಅನುಭವ ಅವರಿಗೆ. ಹಾಗೆಯೇ ಅವರ ಸೇವೆಯನ್ನು ಇಲಾಖೆ ಸ್ಮರಿಸುತ್ತದೆ. ಜಯರಾಮ್ ನಾಯಕರೇ, ನೀವು ಇಲಾಖೆ ಇತಿಹಾಸದ ಪುಟದಲ್ಲಿ ದಾಖಲಾಗ್ತೀರಿ. ಆಮೇಲೆ ಈ ಇಲಾಖೆ ನಿಮ್ಮ ಸೇವೆಯನ್ನು ಸ್ಮರಿಸ್ತದೆ ಮತ್ತು ಇಲಾಖೆ ಯಾವಾಗಲೂ ಚಿರಋಣಿಯಾಗಿರ್ತದೆ. ನಿಮ್ಮ ಸೇವೆಯನ್ನು ನಾವು ನಮ್ಮ ಇಲಾಖೆ ಅಧಿಕಾರಿ ವೃಂದದಿಂದ ನಾವು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳಿ, ನೀವು 100 ಕಾಲ ಬಾಳಿ, ದೇವರು ನಿಮಗೆ ಒಳ್ಳೆಯ ಆಯುರಾರೋಗ್ಯ ದೊರಕಲಿ. ಹಾಗೆ ನಿಮ್ಮ ನಿವೃತ್ತ ಜೀವನ ಇನ್ನೂ ಉಜ್ವಲವಾಗಿ ಉನ್ನತವಾಗಿ ಬೆಳೀಲಿ. ನೀವು ಏನು ಮನಸ್ಸಿನಲ್ಲಿ ಕಲ್ಪಿಸ್ಕೊಂಡಿದ್ದೀರೋ ಅದು ಆ ಭಗವಂತ ನಿಮಗೆ ನೆರವೇರಿಸಲಿ. ತಮಗೆ ಒಳ್ಳೆಯದಾಗಲಿ, ಭಗವಂತ ತಮಗೆಲ್ಲದೂ ಒಳ್ಳೆಯದೇ ಮಾಡಲಿ ಅಂತೇಳಿ ಈ ಮೂಲಕ ಪ್ರಾರ್ಥಿಸಿ ನನ್ನ ಮಾತಿಗೆ ವಿರಾಮ ಮಾಡ್ತೇನೆ. ನಮಸ್ಕಾರ. ನಿವೃತ್ತಿ ಜೀವನ ನಮ್ಮ ಜಂಟಿ ಸಾರಿಗೆ ಆಯುಕ್ತರಿಗೆ ಸಾಹೇಬರಿಗೆ ಬೇರೆ ಬೇರೆ ಕಾರ್ಯಕ್ರಮಗಳಿಂದ ಈ ದಿನ ನಾವು ಫಿಕ್ಸ್ ಮಾಡಿದೆವು. ಏನಂದರೆ ಇಲಾಖೆಗೆ ನಿಷ್ಠೆಯಿಂದ ದುಡಿಬೇಕನ್ನುವಂಥದ್ದು ಮನುಷ್ಯನಲ್ಲಿ ಎಲ್ಲಿವರೆಗೆ ಇರುವುದಿಲ್ಲೋ ಅವರು ಯಾವತ್ತೂ ಹಸನ್ಮುಖಿ ಹಾಕಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟು ಹೇಳ್ತಾ ನಂದು 2 ಮಾತುಗಳು. ಜಮಖಂಡಿಯ ಪಾರ್ಟಿ ಆಫೀಸಿನಲ್ಲಿ ಇವತ್ತು ನಡೆದಿರುವ ಸನ್ಮಾನ್ಯ ಶ್ರೀ ಜಯರಾಮ್ ನಾಯಕ್ ಸರ್ ಅವರ ಹೃದಯ ಸ್ಪರ್ಶಿ ಬೀಳ್ಕೊಡುವ ಸಮಾರಂಭ. ಈ ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಅಧಿಕಾರಿಗಳಲ್ಲಿ ಕೂಡ ನಾನು ಶರಣಾರ್ಥಿಗಳನ್ನು ಹೇಳಿ, ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಜಯರಾಮ್ ಸರ್ ಅವರಲ್ಲಿ ಕೂಡ ಶರಣಾರ್ಥಿಗಳನ್ನು ಹೇಳಿ, ಅವರಿಗೆ ಪರಮ ಪೂಜ್ಯರಿಂದ ಆಶೀರ್ವಾದ ಸಿಕ್ಕಿದೆ. ಜೋರಾದ ಚಪ್ಪಾಳೆಯ ಮೂಲಕ ಅವರಿಗೆ ಹರಿಸ್ಬೇಕಂತ ಹೇಳಿ ಕೇಳ್ಕೊತಾ ಇದ್ವಿ. ಎಸ್ ಇರ್ಲಿ ಬಿಡ್ರಿ, ಇರ್ಲಿ ಎಸ್ ಇರ್ಲಿ. ಸಾರಿಗೆ ಆಯುಕ್ತರು ಬೆಳಗಾವಿ ವಿಭಾಗ ಬೆಳಗಾವಿಯವರಿಂದ ಗೌರವ ಸನ್ಮಾನ ಜರುಗ್ತಾ ಇದೆ. ಹಾಗೆ ಅವರ ಒಡನಾಡಿಗಳು ಎಲ್ಲರೂ ಕೂಡ ಎಸ್ ಸರ್ ಸೈಡ್ ನಿಂದರೆ ಒಂದು ಸ್ವಲ್ಪ, ಜಯರಾಜ್ ಸರ್ ನಿಂದರೆ ಎಲ್ಲರೂ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರು ಸರ್. ಎಸ್ ಇದಾದ ಬಳಿಕ ರೈತ ಸಂಘದವರಾಗಿರ್ಬಹುದು. ಎಸ್ ರೈತ ಸಂಘದವರು ಮಾಡ್ರಿ. ರೈತ ಸಂಘದವರು ಜಯರಾಮ್ ನಾಯಕ್ ಅವರಿಗೆ ಗೌರವಿಸೋದಕ್ಕೆ ಬಂದಿದ್ದಾರೆ. ಹಾಗೂ ಸರ್
ಗೋಕಾಕದ ಶಂಕಿಲ್ ಕುಲಕರ್ಣಿ ಅವರು ಅಂತ ಹೇಳಿ ವಿನಂತಿಯನ್ನು ಮಾಡ್ಕೊತಾ ಇದೀವಿ. ತುಂಬಾ ಪ್ರೀತಿಯಿಂದ ಅಭಿಮಾನದಿಂದ ಜಯರಾಮ್ ನಾಯ್ಕ ಅವರಿಗೆ. ಆಮೇಲೆ ಮುದ್ದೇಬೇಳ್ ತಾಲೂಕದ ನೌಕರರ ಬಳಗದವರು ಕೂಡ ಬಂದಿದ್ದಾರೆ. ಈಗ ಅಪ್ಪಯ್ಯ ನಾಲತ್ವಾಡ್ ಮಠ ಅವರು ಗೌರವಿಸ್ತಾ ಇದ್ದಾರೆ. ಒಬ್ಬೊಬ್ಬರೇ ಬರ್ರಿ, ಅಂದ್ರೆ ಗಡಿಬಿಡಿ ಮಾಡ್ಬೇಡ್ರಿ, ಒಬ್ಬೊಬ್ಬರೇ ಬರ್ರಿ. ಒಬ್ಬೊಬ್ಬರೇ ಬಂದ್ರ ಅನುಕೂಲ ಆಗ್ಬಿಡ್ತೈತಿ. ಅಂದ್ರೆ ನೀವು ತುಂಬಾ ಪ್ರೀತಿಯಿಂದ ಒಂದು 10 ನಿಮಿಷ ಅಷ್ಟೇ ಆಗ್ತೈತಿ. ರೈತ ಸಂಘದವ್ರು ಬರ್ಲಿ, ನಿಧಾನ, ಪರಮ ಪೂಜರಿಗೆ ದಾರಿ ಬಿಡ್ರಿ. ಎಲ್ರೂ ದಯವಿಟ್ಟು ಊಟ ಮಾಡ್ಕೊಂಡು ಹೋಗ್ಬೇಕು, ಯಾರು ಹೋಗ್ಬಾರ್ದು. ವೇದಿಕೆ ಹಿಂಭಾಗದಲ್ಲಿ ಊಟದ ವ್ಯವಸ್ಥೆ ಇದೆ, ವೇದಿಕೆ ಹಿಂಭಾಗದಲ್ಲಿ ಊಟದ ವ್ಯವಸ್ಥೆ ಇದೆ. ನಿಧಾನವಾಗಿ, ಏನ್ ಗಡಬಡಿ ಇಲ್ಲ. ಬೋಧಿಸತ್ವ ಮೋಟಾರ್ ಡ್ರೈವಿಂಗ್ ಸ್ಕೂಲ್ದ ಪ್ರಾಂಶುಪಾಲರು ಕೂಡ ಬಂದಿದ್ದಾರೆ. ಆಮೇಲೆ ಅವರ ಅಭಿಮಾನಿಗಳು. ಸರ್ ದಯವಿಟ್ಟು ನಿಧಾನಕ್ಕೆ ಮಾಡ್ರಿ, ಸೈಡ್ ಸರಿ, ಎಲ್ಲರೂ ಸೈಡ್ ನಿಂದ್ರಿ, ಯು ಶೇಪ್ ನಲ್ಲಿ ನಿಲ್ರಿ, ಅಂದ್ರೆ ಕರೆಕ್ಟ್ ಆಗುತ್ತೆ.